ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದಿಲೂಸ್ ಮಮ್ಮ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ. ಸೊ ರ್ಯಾಂಡಮ್ಮಾಗೆ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ, ನೈಟ್ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಯಾಕೋ ಬೇಜಾರಾಗ್ತಾಯಿತ್ತು, ಎಲ್ಲಾದರೂ ಲಾಂಗ್ ಡ್ರೈವ್ ಹೋಗೋಣ ಅಂತ ಅಂದ್ಕೊಂಡು ಹೊಸೂರು ಕಡೆಗೆ ಹೊರಟ್ವಿ. ನಮಗೆ ಹೊಸೂರು ತುಂಬ ಹತ್ರ ಆಗುತ್ತೆ. ಸೊ ಪಾನಿಪುರಿ ಗೋಳಗಪ್ಪ ಗೋಲ್ಗಪ್ಪ ಬೇಡವಾ ಚಿನಿ? ತಿನ್ನೋಣ? ಸೊ ನೈಟ್ ಹೊತ್ತು ಏನಾದರೂ ಲಾಂಗ್ ಡ್ರೈವ್ ಅಂತ ಏನಾದರೂ ಹೋದರೆ ನಾವು ಯಾವಾಗಲೂ ಅಷ್ಟೇ ಹೊಸೂರು ಬೆಟ್ಟಕ್ಕೆ ಹೋಗ್ತೀವಿ. ದೇವಸ್ಥಾನ ಏನು ಓಪನ್ ಇರಲ್ಲ, ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ದೇವಸ್ಥಾನ, ಇದು ಈಶ್ವರನ ದೇವಸ್ಥಾನ. ಸೊ ಓಪನ್ ಇರಲ್ಲ. ಸೊ ಬೆಟ್ಟಕ್ಕೆ ದೇವಸ್ಥಾನದ ಹತ್ರ ಮಾತ್ರ ಹೋಗಿಬಿಟ್ಟು ಹಾಗೆ ಸ್ವಲ್ಪ ಆಟ ಆಡಿಕೊಂಡು ನನ್ನ ಮಗನ್ನೆಲ್ಲ ಆಟ ಆಡಿಸ್ಕೊಂಡು ಹಾಗೆ ಅಲ್ಲೇ ಕೂತ್ಕೊಂಡು ಚೆನ್ನಾಗಿರುತ್ತೆ ವ್ಯೂ. ಮೇಲಿಂದ ವ್ಯೂ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಅಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಬರ್ತೀವಿ. ಹಾಗೆ ಊಟ ಎಲ್ಲ ತೊಗೊಂಡು ಹೋಗ್ಬಿಡೋಣ, ಅಲ್ಲಿ ಕುತ್ಕೊಂಡು ತಿನ್ನೋಣ ಅಂತ ಅಂದ್ಕೊಂಡು ಊಟ ಪಾರ್ಸಲ್ ಮಾಡೋಕ್ಕೆ ಅಂತ ನಮ್ಮ ಅತ್ತೆ ಮಾವ ಇಬ್ಬರು ಹೋಗಿದ್ವು. ಸೊ ಹಾಗಾಗಿ ಅಲ್ಲಿ ಚಾಟ್ಸ್ ಸ್ವೀಟ್ಸ್ ಅಂಗಡಿ ಕಾಣಿಸ್ತು ಅಂದ್ಬಿಟ್ಟು ನಾವು ಹಾಗೆ ಪಾನಿಪುರಿ ಎಲ್ಲ ತಿನ್ಕೊಂಡು ಸ್ವಲ್ಪ ಏನೋ ಚಾಟ್ಸ್ ಎಲ್ಲ ಬೇಕು ಅಂತ ಅಂದ್ಕೊಂಡು ನನ್ನ ಹಸ್ಬೆಂಡ್ ಎಲ್ಲ ತೊಗೊಂಡ್ರು. ಸೊ ಅದಾದಮೇಲೆ ಹೊರಟ್ವಿ. ಇಲ್ಲಿಂದ ನಮಗೆ ಸರ್ಜಾಪುರದಿಂದ ಅದು ಹೊಸೂರ್ಗೆ ಹೋಗೋಕ್ಕೆ ಜಾಸ್ತಿ ಹೊತ್ತೇನಾಗಲ್ಲ. ಒಳಗಡೆ ಅಂದರೆ ಹಳ್ಳಿಗಳ ಮೇಲಿಂದ ಏನಾದರೂ ಹೊರಟ್ವಿ ಅಂತಂದರೆ 1/2 hour 20 ನೈಟ್ ಅಂತ ಹೇಳಿದ್ರೆ 20 minutesಗೆಲ್ಲ ರೀಚ್ ಆಗಿಬಿಡ್ತೀವಿ ಹೊಸೂರನ್ನ. ನೋಡ್ಬೋದು, ಬೆಟ್ಟನೂ ಅಷ್ಟೇ ತುಂಬ ದೊಡ್ಡದಾಗಿ ಏನಲ್ಲ, 10 minutesಗೆಲ್ಲ ಹತ್ತು ಬಿಡ್ಬೋದು ಬೆಟ್ಟನ. ಸೊ ಹಾಗಾಗಿ ಬಂದ್ವಿ, ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು. ನೈಟ್ ಹೊತ್ತಂತೂ ಇನ್ನೂ ಥಂಡಿ ಚೆನ್ನಾಗಿರುತ್ತೆ. ಸೊ ನೋಡೋಕ್ಕೂ ಅಷ್ಟೇ, ದೇವಸ್ಥಾನವೂ ಅಷ್ಟೇ ತುಂಬ ಚೆನ್ನಾಗಿದೆ. ಯಾರಾದರೂ ನೋಡಿಲ್ಲ ಅಂತ ಹೇಳಿದ್ರೆ ಒಂದ್ಸತಿ ವಿಸಿಟ್ ಮಾಡಿ, ತುಂಬ ಹಳೆಯ ಕಾಲದ ದೇವಸ್ಥಾನ ನೋಡ್ತಿರ್ಬೋದು ನೀವಿಲ್ಲಿ. ಸೊ ಹಾಗೆ ನಾವು ಹಾಗೆ ಅಲ್ಲೇ ದೇವಸ್ಥಾನದ ಬಾಗಿಲನ್ನ ಮುಕ್ಕೊಂಡು ಹಾಗೆ ಸ್ವಲ್ಪ ದೇವ್ರನ್ನೆಲ್ಲ ಒಳಗಡೆ, ಅಂದರೆ ಚಿಕ್ಕ ಚಿಕ್ಕ ದೇವ್ರುಗಳೆಲ್ಲ ಆಚೆ ಇದೆ. ಸೊ ಅದನ್ನೆಲ್ಲ ನೋಡಿಕೊಂಡು ಹಾಗೆ ಅಲ್ಲೇ ಕೂತ್ಕೊಂಡು ಊಟ ಮಾಡೋಣ ಅಂತ ಕೂತ್ಕೊಂಡ್ವಿ. ರೋಟಿ, ಬಿರಿಯಾನಿ, ವೆಜ್ ಬಿರಿಯಾನಿ ಮತ್ತು ಏನೇನೋ ಗೋಬಿ ಅಂತೆಲ್ಲ ತೊಗೊಂಡು ಹೋಗಿದ್ವಿ. ಈ ಥರ ಕುತ್ಕೊಂಡು ತಿನ್ನೋದೇ ಒಂಥರ ಖುಷಿ ಅಲ್ವಾ. ಮೇಲ್ಗಡೆ ಚಂದ್ರ ಎಲ್ಲ ಕಾಣಿಸ್ತಾ ಇತ್ತು, ತುಂಬ ಚೆನ್ನಾಗಿತ್ತು ವ್ಯೂ. ನಮ್ಮ ಎದುರುಗಡೆಗೆ ಹೊಸೂರು ಸಿಟಿದು ವ್ಯೂ ಕಾಣಿಸುತ್ತೆ, ನೋಡ್ತಾ ಇರ್ಬೋದು ಹಿಂದೆಗಡೆ. ತುಂಬ ಚೆನ್ನಾಗಿರುತ್ತೆ. ಆ ಕಟ್ಟೆ ಮೇಲೆಲ್ಲ ಹೋಗಿ ನಿಂತ್ಕೊಂಡ್ರೆ ನಮಗೆ ಮೈಸೂರು ಸಿಟಿ ಹೇಗೆ ಕಾಣುತ್ತಲ್ವ ಆ ಥರ ಕಾಣಿಸುತ್ತೆ. ಅಂದರೆ ಅಷ್ಟು ಬ್ಯೂಟಿಫುಲ್ಲಾಗೆ ಇಲ್ಲ, ಬಟ್ ಲೈಟಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ಎಲ್ಲ ಊಟ ಎಲ್ಲ ಮಾಡಿಕೊಂಡು ಹಾಗೆ ಟೈಮ್ ಸ್ಪೆಂಡ್ ಮಾಡಿಕೊಂಡು ಅಲ್ಲೇ ನನ್ನ ಹಸ್ಬೆಂಡು ನಮ್ಮ ಮಾವ ಎಲ್ಲ ಕಟ್ಟೆ ಮೇಲೆ ಮಲ್ಕೊಂಡಿದ್ರು. ಸೊ ಹಾಗೆ ನನ್ನ ಪಾಪು ಕೂಡ ಅವನು 8-9 o'clock ಎಲ್ಲ ಮಲಗಿಬಿಡ್ತಾನೆ. ಸೊ ಹಾಗಾಗಿ ಮಲಗಿದ್ದು ಎದ್ದ. ಸೊ ಹಾಗಾಗಿ ಅವನು ಆಟ ಆಡ್ಕೊಂಡಿದ್ದ. ಸೊ ನಾನು ಹಾಗೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಅಂದ್ಬಿಟ್ಟು ಹಾಗೆ ಕುತ್ಕೊಂಡು ನೋಡ್ಕೊಂಡಿದ್ವಿ. ನೋಡ್ಬೋದು ನೀವಿಲ್ಲೇ ಆಟ ಆಡ್ಕೊಂಡಿದ್ದ, ತಣ್ಣಗೆ ಬೇರೆ ಇತ್ತು, ತುಂಬ ಖುಷಿಯಾಗಿ ಆಟ ಆಡ್ತಾ ಇದ್ದ. ಸೊ ನಾವು ಹಾಗೆ ಎಲ್ಲರೂ ಕೂತ್ಕೊಂಡಿದ್ವಿ. ನಮ್ಮ ಯಜಮಾನರು ಸ್ವಲ್ಪ ಹಾಗೆ ಒಂದು ರೌಂಡ್ ನಿದ್ದೆ ಕೂಡ ಮಾಡಿದ್ರು. ಸೊ ತುಂಬ ಜನ ನನ್ನ ಕೇಳ್ತಿದ್ದಾರೆ ಇನ್ಸ್ಟಾಗ್ರಾಮಲ್ಲಿ, ನಾನು ಯಾವುದೇ ಫೋಟೋಸ್ ಆಗಲಿ ವಿಡಿಯೋಸ್ ಆಗಲಿ ಅಪ್ಲೋಡ್ ಮಾಡಿದಾಗ ಹೇಗೆ ನೀವು ಇಷ್ಟು ಸಣ್ಣ ಆಗಿದ್ದೀರಾ ಮಗು ಆದಮೇಲೆ ಅಂತ ತುಂಬ ಜನ ಕೇಳಿದ್ರು. ಸೊ ಹಾಗಾಗಿ ನಿಮ್ಮ ಹತ್ರ ಈ ಒಂದು ಟಿಪ್ಸ್ನ ನಾನು ಹೇಗೆ ಸಣ್ಣ ಆದೆ ಅನ್ನೋ ಟಿಪ್ಸ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಸೊ ನಾನು ಚಿಕ್ಕವಳಿದ್ದಾಗಿಂದನೂ ನನ್ನ ಬಾಡಿ ಟೈಪ್ ಹೀಗೆ ಇರೋದು, ಲೈಕ್ ಗುಂಡಿಗೆ ಇರೋದು. ನಾನು ಚೀಕ್ಸ್ ಎಲ್ಲ ಗುಂಡಿಗೆ ಇದ್ದಿತ್ತು ನನಗೆ. ಸೊ ಫಾರ್ ದ ಫಸ್ಟ್ ಟೈಮ್ ನಾನು ಇಷ್ಟು ಸಣ್ಣ ಆಗಿರೋದು ನನ್ನ ಲೈಫ್ ಟೈಮಲ್ಲೇ. ನನಗೆ ಕೆನ್ನೆಗಳು ಇಳಿದಿದ್ದೇ ಇರಲಿಲ್ಲ. ಸೊ ಫಸ್ಟ್ ಟೈಮ್ ನಾನು ಇಷ್ಟು ಸಣ್ಣ ಆಗಿರೋದು. ಸೊ ಇದಕ್ಕೆಲ್ಲ ಕಾರಣ ಏನಪ್ಪ ಅಂತ ಹೇಳಿದ್ರೆ ನನ್ನ ಒಂದು ಲೈಫ್ ಸ್ಟೈಲ್ ಚೇಂಜ್ ಆಗಿರೋದು ಇದಕ್ಕೆಲ್ಲ ಕಾರಣ. ಸೊ ನಾನು ನಿಮ್ಮ ಹತ್ರ ನನ್ನ ವೆಯ್ಟ್ ಲಾಸ್ ಜರ್ನಿ ನಾನು ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೆ. ಸೊ ಹೇಗೆ ನಾನು 84-86 kgs ನನ್ನ ಲಾಸ್ಟ್ ವೆಯ್ಟ್ ಚೆಕಿಂಗ್ ಬಂದು ಮಗು ಟೈಮಲ್ಲಿ ಇದ್ದಿದ್ದು 9 monthsಲ್ಲಿ ಇದ್ದಿದ್ದು
86 kgs. ಅಲ್ಲಿಂದ ನಾನು ಇವಾಗ ಆಲ್ಮೋಸ್ಟ್ 64-65 kgs ಇವಾಗ ವೇರಿ ಆಗಿರ್ಬೋದು ಗೊತ್ತಿಲ್ಲ, 64 to 65 kgs ಇದ್ದೀನಿ. ಹೇಗೆ ನಾನು ಇಷ್ಟು ವೆಯ್ಟ್ ಲಾಸ್ ಆಗಿದ್ದೀನಿ? ತುಂಬ ಜನ ಕೇಳ್ತಾನೇ ಇದ್ರಿ ನನ್ನ ಇನ್ಸ್ಟಾಗ್ರಾಮಲ್ಲಿ ಎಲ್ಲರಿಗೂ ಹೇಗೆ ಸಣ್ಣ ಆದ್ರಿ ಅಕ್ಕ, ಹೇಗೆ ಸಣ್ಣ ಆದ್ರಿ ಅಂತ ತುಂಬ ಜನ ಕೇಳ್ತಾ ಇದ್ರಿ. ಸೊ ಅದಕ್ಕೋಸ್ಕರ ಈ ಒಂದು ಈ ಇನ್ಫಾರ್ಮೇಷನ್ನ ನಿಮ್ಮ ಹತ್ರ ಶೇರ್ ಮಾಡೋಣ ಅಂದ್ಕೊಂಡು ಬಂದೆ. ಸೊ ನನ್ನ 62 ಇದ್ದಿದ್ದು ಆಲ್ಮೋಸ್ಟ್ ನನ್ನ ಲೈಫ್ ಟೈಮಲ್ಲೇ ನಾನು ಇಷ್ಟು ವೆಯ್ಟ್ ಲಾಸ್ ಆಗಿರೋದು ಇದೇ ಫಸ್ಟ್ ಟೈಮ್. ಅಂದರೆ ನನ್ನ ಬಾಡಿ ಟೈಪೇ ಇರೋದು ದಪ್ಪ ಗುಂಡುಗೆ, ಅಂದರೆ ಫ್ಯಾಟಿ ಅಲ್ಲ, ಗುಂಡುಗೆ ಇದ್ದಿದ್ದು. ನಾನು ಯಾವತ್ತೂ ಅಷ್ಟು ಸಣ್ಣ ಆಗಿದ್ದು, ಈ ಒಂದು ಬೋನ್ಸ್ ಎಲ್ಲ ಇದೆಯಲ್ಲ, ಈ ಒಂದು ಬೋನ್ಸ್ ಎಲ್ಲ ಬಿಟ್ಕೊಂಡಿರೋದು, ಈ ಒಂದು ಕೆನ್ನೆ ಎಲ್ಲ ಬಿಟ್ಕೊಂಡು ಆಗಿದೆಯಲ್ಲ, ಆ ಥರ ಆಗಿದ್ದ ಸೀನೆ ಎಲ್ಲ ಚಬ್ಬಿಯಾಗಿ ಹಿಂಗೆ ಇದೆಲ್ಲ ದಪ್ಪ ಇದ್ದಿದ್ದು ಹುಡುಗಿ ನಾನು. ಸೊ ಹೇಗೆ ಇಷ್ಟು ಸಣ್ಣ ಅದೇ ಅನ್ನೋದನ್ನು ನಾನು ನಿಮಗೆ ಶೇರ್ ಮಾಡ್ತೀನಿ. ಸೊ ಬೇಸಿಕಲಿ ವಿ ಆರ್ ವೆಜಿಟೇರಿಯನ್ಸ್, ನಾವು ಫುಲ್ ವೆಜಿಟೇರಿಯನ್ಸು. ಯಾವುದೇ ತರಹದ ಒಂದು ಎಗ್ ಸಹ ತಿಂದೇ ಇರೋವಂತಹ ವೆಜಿಟೇರಿಯನ್ಸ್ ನಾವು. ಸೊ ಹಾಗಾಗಿ ಫ್ಯಾಟಿ ಐಟಮ್ಸ್ ಅಂತಂದರೆ ಏನು ತಿನ್ಬೋದು, ಆಚೆಗಡೆ ಐಟಮ್ಸ್ ಮಾತ್ರ, ಬೇಕ್ರಿ ಐಟಮ್ಸ್ ಆಗಿರ್ಬೋದು, ಜಂಕ್ ಆ ಥರ ಮಾತ್ರ ತಿನ್ನೋದಕ್ಕೆ ಸಾಧ್ಯ ಆಗುತ್ತೆ. ಬಿಟ್ಟರೆ ನಾಟ್ ಸೋ ಲೈಕ್ ಫುಲ್ ಫ್ಯಾಟ್ ಇರುವಂಥ ಚಿಕನ್, ಮಟನ್ ಆ ಥರದ್ದೆಲ್ಲ ನಾವೇನೂ ತಿನ್ನೋದಿಲ್ಲ. ಸೊ ಹಾಗಾಗಿ ನಾನು ಕಾಲೇಜ್ ಡೇಸಲ್ಲಿ ತುಂಬ ಜಂಕ್ ತಿಂತಾ ಇದ್ದಿದ್ದು ನಾನು. ಲೈಕ್ ಒಂದು ಡೇ ಕೂಡ ಮಿಸ್ ಆಗ್ತಾ ಇರಲಿಲ್ಲ. ಕಾಲೇಜಲ್ಲಿ ಒಂದು ಸತಿ ತಿಂದರೆ ತಿರುಗಿ ಮನೆ ಹತ್ರ ಹೋಗಿ ಸಂಜೆ ಇನ್ನೊಂದು ಸತಿ ತಿಂತಾಯಿದ್ದೆ. ಬೆಳಿಗ್ಗೆಯಿಂದ ಸಂಜೆ ತನಕ ಫುಲ್ ಜಂಕ್ ತಿಂತಾ ಇದ್ದವಳು ನಾನು. ಹಾಗಾಗಿ ಅದಕ್ಕೋಸ್ಕರ ದಪ್ಪ ಇದ್ನೋ ಇಲ್ಲ ಜೀನ್ಸಲ್ಲೇ ಇದ್ದಿದ್ದು. ಅಂದರೆ ಲೈಕ್ ಅಜ್ಜಿ ತಾತ ಎಲ್ಲ ಗುಂಡಿಗೆ, ಹೈಟು, ಪರ್ಸ್ನಾಲಿಟಿ ಎಲ್ಲ ತುಂಬ ದಪ್ಪ ಇದ್ದಾರೆ. ಅಪ್ಪ ಎಲ್ಲರೂ ಫುಲ್ ಪರ್ಸ್ನಾಲಿಟಿ ಎಲ್ಲ ಚೆನ್ನಾಗಿದ್ರು. ಸೊ ಹಾಗಾಗಿ ನಾನು ದಪ್ಪ ಇದ್ನೋ ಗೊತ್ತಿಲ್ಲ. ಬಟ್ ಅದು ಆ್ಯಡ್ ಆನ್ ಆಗುತ್ತೆ, ನಾವು ತಿನ್ನೋವಂತಹ ಫುಡ್ಸು ಆ್ಯಡ್ ಆನ್ ಆಗುತ್ತೆ. ಸೊ ಹಾಗಾಗಿ ಜಂಕ್ ತಿಂತಾ ಇದ್ರಿಂದ ಅದರಲ್ಲೂ ಕೂಡ ನಾನು ದಪ್ಪ ಇದ್ದೆ. ಹಾಗಾಗಿ ತುಂಬ ದಪ್ಪ. ಹಾಗಾಗಿ ನನ್ನ ದಪ್ಪಗೆ ಇರೋದ್ರಿಂದ ನನಗೆ ಯಾವುದೇ ಥರ ಫುಲ್ ವೆಯ್ಟ್ ಲಾಸ್ ಎಲ್ಲ ಆಗಿದ್ದು ಯಾವತ್ತೂ ಇಲ್ಲ. ಫಸ್ಟ್ ಟೈಮ್ ನಾನು ಇಷ್ಟು ವೆಯ್ಟ್ ಲಾಸ್ ಆಗಿರೋದು ಅಂತ ಹೇಳಿದ್ರೆ, ಈ ಒಂದು ಮಗುವಾಗಿ ಹಿ ಈಸ್ ಆಲ್ಮೋಸ್ಟ್ 3 years ನಾವು. ಇವಾಗೇ ನಾನು ಇಷ್ಟು ಸಣ್ಣ ಆಗಿರೋದು. ಹೇಗೆ ಸಣ್ಣ ಆದೆ ಅಂತ ಹೇಳಿದ್ರೆ, ಮೇನ್ ರೀಸನ್ನು ನಾನು ಅಂಥ ಏನು ಫುಲ್ಲು ಡಯೆಟ್ ಎಲ್ಲ ಏನೂ ಮಾಡ್ತಾ ಇಲ್ಲ. ಸ್ವಲ್ಪ ಜಂಕ್ ಫುಡ್ ತಿನ್ನೋದನ್ನು ಕಡಿಮೆ ಮಾಡಿದ್ದೀನಿ. ಆದರೂ ನನ್ನ ಹಸ್ಬೆಂಡ್ ಬೈತಾರೆ ಯಾವಾಗೋ. ಅಂದರೆ ಲೈಕ್ ನಾನು ಅವಾಗ ಅಂತ ಹೇಳಿದ್ರೆ, ಅಂದರೆ ಟೀನೇಜಲ್ಲಿದ್ದಾಗ ಅಂತ ಹೇಳಿದ್ರೆ ಫುಲ್ ದಿನ ಗೋಬಿ ಆಗಲಿ, ಫ್ರೈಡ್ ರೈಸ್ ಆಗಲಿ, ನೂಡಲ್ಸ್ ಆಗಲಿ, ಏನೋ ಒಂದು ಪಾನಿಪುರಿ ಅಂತೆ, ಅದಂತೆ ಇದಂತೆ ಇದು ಎಲ್ಲ ತಿಂತಾಯಿದ್ದೆ. ದಿನ ಒನ್ ಡೇ ಕೂಡ ಮಿಸ್ ಇರ್ತಾ ಇರಲಿಲ್ಲ. ಹಾಗೆ ಅಷ್ಟು ತಿಂತಾಯಿದ್ದೆ. ತಿರ್ಗಾ ಕಾಲೇಜಲ್ಲಿ ಚಿಪ್ಸ್ ಅಂತೆ ಅದು ಇದು ಅಂತ ಅಂದ್ಕೊಂಡು ಎಲ್ಲನೂ ಬ್ಯಾಟಿಂಗ್ ಮಾಡ್ತಾಯಿದ್ದೆ. ಬಟ್ ಇವಾಗ ಹೇಗೆ ಅಂತಂದರೆ, ವೀಕ್ಲಿ ಒನ್ಸೋ ಇಲ್ಲ 15 days ಒನ್ಸೋ, ಇಲ್ಲಾಂದರೆ ಆಚೆ ಹೋದಾಗ ಯಾವಾಗಾದರೂ ಊಟ ತಿನ್ನಬೇಕು ಅಂತ ಬಂದಾಗ ಅದು ಸ್ವಲ್ಪ ಚೂಸಿಯಾಗೆ ಸೆಲೆಕ್ಟ್ ಮಾಡ್ಕೊತೀನಿ. ಬರೀ ರೈಸ್ ಅಂತ ಆಗಿರ್ಬೋದು, ಆ ಥರ ಏನಾದ್ರು ರೋಟಿ ಕರಿ ಆ ಥರದ್ದೆಲ್ಲ ಚೂಸಿಯಾಗಿ ಸೆಲೆಕ್ಟ್ ಮಾಡಿಕೊಂಡೇ ತಿಂತೀನಿ. ಬಟ್ ಸ್ಟಿಲ್ ನನ್ನ ಹಸ್ಬೆಂಡು ಬೈತಾನೆ ಇರ್ತಾರೆ, ಯಾವಾಗಲೂ ಹೋಟ್ಲಲ್ಲಿ ತಿಂತೀಯಾ, ಅದು ತಿಂತೀಯಾ, ಇದು ತಿಂತೀಯಾ, ಪಿಜ್ಜಾ ಬರ್ಗರ್ ಅಂತ ಎಲ್ಲ ತಿಂತೀಯಾ. ಅದು ಪಿಜ್ಜಾ ಬರ್ಗರ್ ಅಂತೂ ಇವಾಗ ಫುಲ್ ರೇರ್ ಆಗಿಬಿಟ್ಟಿದೆ. ನಂಗೆ ಯಾವಾಗೋ ಒಂದು ಸತಿ ತಿನ್ನೋ ಥರ ಆಗಿಬಿಟ್ಟಿದೆ. ಅವಾಗೆಲ್ಲ ದಿನ ಡೈಲಿ ಫ್ರೀಕ್ವೆಂಟಾಗಿ ತಿಂತಾಯಿದ್ದೆ. ಬಟ್ ಇವಾಗ ತುಂಬ ರೇರಾಗಿ ಹೋಗಿದೆ. ಒನ್ಸ್ 1 monthಗೋ 2 monthಗೋ ಆ ಥರ ತಿನ್ನೋ ಥರ ಆಗಿದ್ದೀನಿ ಇವಾಗ. ಬಟ್ ಸ್ಟಿಲ್ ಈಗಲೂ ಬೈತಾರೆ, ತಿನ್ನೋದಕ್ಕೆ ಬರೋದಿಲ್ಲ ನಿನಗೆ, ಹೆಂಗಂದ್ರೆ ತಿಂತೀಯಾ, ಇದು ಡಯೆಟ್ ಅನ್ನೋದೇ ಇಲ್ಲ ನಿನಗೆ, ಏನೋ ಒಂದು ಮಾಡ್ಕೊತಾ ಇರ್ತೀಯ, ಅದಕ್ಕೋಸ್ಕರನೇ ನೀನು ಹಿಂಗಾಗಿರೋದು, ವೀಕ್ ಆಗಿದೆಯಾ, ಸಣ್ಣ ಆಗಿದೆಯಾ, ಹಾಗೆ ಹಿಂಗೆ ಅಂತ ಬೈತಾರೆ. ಬಟ್ ದಿಸ್ ಇಸ್ ವಾಟ್ ಐ ಆ್ಯಮ್. ಅಂದರೆ ಲೈಕ್ ಅವಾಗೆಲ್ಲ ತುಂಬ ತಿಂತಾ ಇದ್ದವಳು, ಇವಾಗ ಸ್ವಲ್ಪ ಮಟ್ಟಿಗೆ ಕಂಟ್ರೋಲ್ ಮಾಡಿದ್ದೀನಿ. ಸ್ವಲ್ಪ ಮಟ್ಟಿಗೆ ಅಂದರೆ ಒಂದು 40, ನನ್ನ ಗಂಡನ ಪ್ರಕಾರ ಒಂದು 40% ಇರ್ಬೋದು, ನನ್ನ ಪ್ರಕಾರ ಒಂದು 60 to 70% ಅಷ್ಟು ಕಡಿಮೆ ಮಾಡ್ಕೊಂಡಿದ್ದೀನಿ ನಾನು. ಸೊ ಹಾಗಾಗಿ ಕೂಡ ವೆಯ್ಟ್ ಲಾಸ್ ಆಗಿರ್ಬೋದು ಅಂತ ಹೇಳಿದ್ರೆ, ಮನೆ ಕೆಲಸನೂ ಅಷ್ಟೇ ಎಷ್ಟೊಂದು ತುಂಬ ಏನು ಮಾಡೋದಿಲ್ಲ ನಾನು. ಎಷ್ಟು ಬೇಕೋ ಅಷ್ಟೇ ಮಾಡ್ತೀನಿ. ಅದರಿಂದ ಏನು
ದೊಡ್ಡದಾಗಿ ಮನೆ ಕೆಲಸ ಮಾಡ್ತೀನಿ ಅದಕ್ಕೋಸ್ಕರ ಸಣ್ಣ ಆಗಿದ್ದೀನಿ ಅಂದರೆ ನೋ, ನಾನು ಆವಾಗ ಜಿಮ್ಮಿಗೆ ಕೂಡ ಹೋಗ್ತಾ ಇದ್ದೆ. ಅಂದರೆ ನಾನು ಮದುವೆ ಆಗೋಕ್ಕಿಂತ ಮುಂಚೆ ಜಿಮ್ಮಿಗೆ ಕೂಡ ಹೋಗ್ತಿದ್ದೆ. ಜಿಮ್ಮಲ್ಲಿ ಎಷ್ಟೇ ಕಷ್ಟಪಟ್ಟು ಮಾಡಿದ್ರೂ 1 ಅಥವಾ 2 kgs ಅಷ್ಟು ಮಾತ್ರ ಕಡಿಮೆ ಆಗ್ತಾಯಿದೆ. ಮತ್ತೇನಾದರೂ ಒಂಚೂರು ತಿಂದಿದ ತಕ್ಷಣ ತಿರ್ಗಿ ಅದೇ ನಾರ್ಮಲ್ ವೆಯ್ಟಿಗೆ ಬಂದುಬಿಡೋದು. ಐ ವಾಸ್ ಲಾಸ್ಟ್ ಮದುವೆ ಆಗಬೇಕಾದ್ರೆ 68, 70 ಸಮಥಿಂಗ್ ಆ ರೇಂಜಲ್ಲಿ. 70 ದಾಟೇ ಇರಲಿಲ್ಲ, 68 ಅಷ್ಟರಲ್ಲಿ ಇದ್ದೆ ನಾನು. 68, 69 ಅಷ್ಟಿದ್ದೆ. ಸೊ ಹಾಗಾಗಿ ಇವಾಗ ಅಂತ ಹೇಳಿದ್ರೆ, ಸೊ ಹೀಗೆ ನನ್ನ ಒಂದು ಜರ್ನಿ ಸ್ಟಾರ್ಟ್ ಆಗಿದ್ದು. ಮೇನ್ ರೀಸನ್ ಏನು ಅಂತ ಹೇಳಿದ್ರೆ, ಸ್ವಲ್ಪ ಮಟ್ಟಿಗೆ ನನ್ನ ಒಂದು ಫುಡ್ನ ಕಂಟ್ರೋಲ್ ಮಾಡ್ಕೊಂಡಿದ್ದೀನಿ ನಾನು. ಸೊ ಹಾಗೆ ಬೆಳಿಗ್ಗೆ ಏನು ಅಂತಂದರೆ ಏನು ಮಾಡಿರ್ತೀವೋ ಮನೇಲಿ ಅದೇ ಫುಡ್ನ ನಾನು ಫಾಲೋ ಮಾಡ್ತೀನಿ. ಏನು ಚಪಾತಿ ಆಗಿರ್ಬೋದು, ಲೈಕ್ ಯಾವುದೇ ರೈಸ್ ಐಟಮ್ಸ್ ಯಾವುದೇ ಮಾಡಿದ್ರು, ಪಲಾವು, ಚಿತ್ರಾನ್ನ, ಅವಲಕ್ಕಿ ಆ ಥರ ಎಲ್ಲ ಏನು ಮನೇಲಿ ಮಾಡಿರ್ತೀನೋ ಅದನ್ನೇ ತಿಂತೀನಿ. ಅಂದರೆ ಜಸ್ಟ್ ಕ್ವಾಂಟಿಟಿ ವೈಸ್ ಸ್ವಲ್ಪ ಕಡಿಮೆ ಆಗಿದೆ. ನನ್ನ ಒಂದು ಟೇಕ್ ಇನ್ನೂ ಸ್ವಲ್ಪ ಕಡಿಮೆ ಆಗಿದೆ ಅಂತ ನನಗನ್ಸುತ್ತೆ. ಲೈಕ್ ಹೇಗೆ ಅಂತ ಹೇಳಿದ್ರೆ, ಫಸ್ಟ್ ಒಂದಿಷ್ಟು ತಿಂತಾಯಿದ್ದೆ. ಅಂದರೆ ಲೈಕ್ ಒಂದು 1.5 2 ಕಪ್ಸ್ ಅಷ್ಟು ತಿಂತಾಯಿದ್ದೆ. ಮೀಡಿಯಮ್ ಕಪ್ ಅಲ್ಲಿ 2 ಕಪ್ಸ್ ಅಷ್ಟು ತಿಂತಾಯಿದ್ದೆ ಅಂತ ಹೇಳಿದ್ರೆ, ಇವಾಗ ಮ್ಯಾಕ್ಸ್ ಟು ಮ್ಯಾಕ್ಸ್ ಒನ್ ಕಪ್ ಅಥವಾ ಒಂದು ಕಪ್ಪಲ್ಲಿ 1.5 ಕಪ್ಪಲ್ಲಿ ಅರ್ಧ ಆಗುತ್ತಲ್ಲ ಅಷ್ಟು ತಿಂತಾಯಿದ್ದೀನಿ. ತೀರಾ ಕಡಿಮೆ ತಿಂತಾಯಿದ್ದೀನಿ ಅಂತ ನನಗೆ ಫೀಲ್ ಆಗ್ತಾಯಿದೆ. ತೀರಾ ಕಡಿಮೆ ಅಂದರೆ ಲೈಕ್ ಇಷ್ಟು ತಿನ್ನೋಷ್ಟೊತ್ತಿಗೆ ನನಗೆ ಐ ಫೀಲ್ ಹೆವಿ, ಫುಲ್ ಆಗಿಬಿಟ್ಟಿದೆ, ಹೊಟ್ಟೆ ಫುಲ್ ಆಗಿಬಿಟ್ಟಿದೆ ಅಂತ ಅನಿಸುತ್ತೆ. ಗೊತ್ತಿಲ್ಲ ನನಗೆ, ನನ್ನ ಆ್ಯಪಿಟೈಟೇ ಅಷ್ಟಾಗಿದೆ ಅಂತ ನನಗೆ ಫೀಲ್ ಆಗುತ್ತೆ. ಸೊ ಏನೇ ಆದರೂ ಚಿತ್ರಾನ್ನ ಆದರೂ ಒಂದಿಷ್ಟು ತಿಂತೀನಿ. ಆಮೇಲೆ ಏನೇ ಒಂದು ಅವಲಕ್ಕಿ, ಚಿತ್ರಾನ್ನ, ರೈಸ್ ಯಾವುದೇ ಆದರೂ ಒಂದಿಷ್ಟು ತಿಂತೀನಿ. ಚಪಾತಿ, ದೋಸೆ ಅಂತ ಎಲ್ಲ ಬಂತು ಅಂದರೆ ಒಂದು 2.5 3ಗೆ ನಾನು ಮ್ಯಾಕ್ಸ್ ಟು ಮ್ಯಾಕ್ಸ್ 3 ತಿನ್ನೋಕ್ಕೆ ಪ್ರಯತ್ನ ಪಡ್ತೀನಿ. ಬಟ್ 2 ಕಂಪ್ಲೀಟ್ ಆಗೋಷ್ಟರಲ್ಲಿ ಜಾಸ್ತಿ ಆಯಿತು ಅಂತ ಅನ್ನಿಸ್ತಾ ಇರುತ್ತೆ. ಬಟ್ ಏನು ಅಂತಂದರೆ ಪಲ್ಯ ಅವೆಲ್ಲ ಸ್ವಲ್ಪ ಜಾಸ್ತಿ ನಾನು ಫಸ್ಟಿಂದನೂ ಅಷ್ಟೇ, ಈಗಲೇ ಅಲ್ಲ, ನಾನು ಫಸ್ಟಿಂದನೂ ಅಷ್ಟೇ ಪಲ್ಯ ಎಲ್ಲ ಸ್ವಲ್ಪ, ಇವಾಗ ಚಪಾತಿ ಜೊತೆ ಏನಾದರೂ ಪಲ್ಯ ಮಾಡಿರ್ತೀವಲ್ಲ ಅದನ್ನೆಲ್ಲ ಜಾಸ್ತಿನೇ ತಿಂತೀನಿ ನಾನು, ಹೇಳಬೇಕು ಅಂತ ಹೇಳಿದ್ರೆ. ಇಷ್ಟು ಕೆಲವೊಬ್ಬರು ಒಂದು 3-4 ಚಪಾತಿಗೆ ಇಷ್ಟೇ ಹಾಕಿ ಫುಲ್ ಕಂಪ್ಲೀಟ್ ಮಾಡ್ತಾರೆ. ಬಟ್ ನಾನು ಹಾಗಲ್ಲ, ಜಾಸ್ತಿ ಹಾಕ್ಕೊಂಡು ಫುಲ್ ಕಂಪ್ಲೀಟಾಗೆ ತಿಂತೀನಿ ನಾನು. ಸೊ ಹಾಗಾಗಿ ನನಗೆ ಇವಾಗ ಒಂದು 2.5 3 ಕಂಪ್ಲೀಟ್ ಮಾಡೋಷ್ಟೊತ್ತಿಗೆ ನನ್ನ ಅಪಿಟೈಟ್ ಫುಲ್ ಆಗುತ್ತೆ. ಇಡ್ಲಿನೂ ಅಷ್ಟೇ, ಫಸ್ಟ್ ಎಷ್ಟು ತಿಂತಿದ್ನೋ ಇವಾಗೂ ಅಷ್ಟೇ ತಿಂತೀನಿ. ಲೈಕ್ 4 to 5 ಇಡ್ಲೀಸ್ ತಿಂತಿದ್ದೆ, ಇವಾಗೂ ಅಷ್ಟೇ 4 to 5 ಇಡ್ಲೀಸ್ ತಿಂತೀನಿ. ಸೊ ಹಾಗಾಗಿ ಅಂದರೆ ಹೇಗೆ ಅಂತಂದರೆ, ಚಟ್ನಿ, ಸಾಂಬಾರು ಅಂತ ಹೇಳಿದ್ರೆ ಸಾಂಬಾರೆಲ್ಲ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ತಿನ್ನೋದು ನಾನು. ಹಾಗಾಗಿ ಆ ಥರ ಕಂಟ್ರೋಲ್ ಆಗಿದೆ ಅಂತ ಅನಿಸುತ್ತೆ ನನಗೆ ಅಪಿಟೈಟು. ಮುದ್ದೆನೂ ಅಷ್ಟೇ, ಫಸ್ಟ್ ಎಷ್ಟು ದಪ್ಪ ತಿಂತಾಯಿದ್ದೆ, ಇವಾಗಲೂ ಅಷ್ಟೇ ಎಷ್ಟೇ ದಪ್ಪ ತಿಂತೀನಿ. ಅದಾದಮೇಲೆ ರೈಸ್ ತಿನ್ನೋದಕ್ಕೆ ಆಗೋದಿಲ್ಲ. ಅದಾದಮೇಲೆ ಒಂದು 1/2 ಕಪ್ ಅಷ್ಟು ರೈಸ್ ತಿಂತೀನಿ. ಅಷ್ಟೊತ್ತಿಗೆ ನನಗೆ ಫುಲ್ ಆಗಿಬಿಟ್ಟಿರುತ್ತೆ ಅಂತ. ಏನು ಲೈಕ್ ಫುಲ್ ಡಯಟ್ ಅಂತ ಹೇಳಲು ನಾನೇನು ಮಾಡ್ತಾನೇ ಇಲ್ಲ. ಅಂದರೆ ಜ್ಯೂಸ್ಗಳು, ಅಂದರೆ ಲೈಕ್ ಮನೇಲಿ ಯಾವಾಗಲೂ ಫ್ರೂಟ್ಸ್ ಇದ್ದೇ ಇರುತ್ತೆ, ಕಂಪಲ್ಸರಿ ಫ್ರೂಟ್ಸ್ ಇದ್ದೇ ಇರುತ್ತೆ. ಬೈತಾನೆ ಇರ್ತಾರೆ ನಮ್ಮ ಮನೇಲಂತೂ, ತಿನ್ನು ಫ್ರೂಟ್ಸ್ ಎಲ್ಲ ತಿನ್ನಿರಿ ಅಂತ ಹೇಳ್ತಾನೆ ಇರ್ತಾರೆ. ಬಟ್ ನಾನೇ ಸೋಂಬೇರಿ ಬಿಟ್ಕೊಂಡು ಫ್ರೂಟ್ಸ್ ಎಲ್ಲ ತಿನ್ನಲ್ಲ. ಯಾವಾಗೋ ಒಂದ್ಸತಿ ಬ್ಲೂಮಿನ್ ಅಂತ ಎಲ್ಲ ಏನೂ ಇಲ್ಲ, ಫ್ರೀಕ್ವೆಂಟಾಗಿ ಮಾಡ್ಕೊಂಡು ಕುಡಿತಾ ಇರ್ತೀವಿ. ಆಚೆ ಹೋದ್ರೂ ಅಷ್ಟೇ. ನನ್ನ ಹಸ್ಬೆಂಡು ಬಾಡಿ ಬಿಲ್ಡಿಂಗ್ ಫ್ರೀಕ್ ಆಗಿರೋದ್ರಿಂದ ಅವರು ಅಷ್ಟೇ, ಯಾವಾಗಲೂ ಅವರೆಲ್ಲ ಏನು ಜಂಕ್ ಎಲ್ಲ ಏನೂ ತಿನ್ನೋದಕ್ಕೆ ಹೋಗೋದಿಲ್ಲ, ಎಲ್ಲೂ ಜಂಕ್ ತಿನ್ನೋದಿಲ್ಲ. ಅವರು ಆಚೆ ಹೋದ್ರೆ ಜಾಸ್ತಿ ಜ್ಯೂಸು, ಎಳ್ನೀರು ಅದನ್ನೇ ಪ್ರಿಫರ್ ಮಾಡ್ತಾ ಇರ್ತಾರೆ. ಸೊ ಹಾಗಾಗಿ ಅವ್ರ ಜೊತೆ ನಾನು ಆಚೆ ಹೋದ್ರೂ ಅಷ್ಟೇ ಜಂಕ್. ಸೊ ಹಾಗಾಗಿ ಅವ್ರ ಜೊತೆ ನಾನು ಆಚೆ ಹೋದಾಗೂ ಲೈಕ್ ಜಾಸ್ತಿ ಜಂಕ್ ಫುಡ್ಸ್ ಎಲ್ಲ ತಿನ್ನೋದಕ್ಕಾಗೋದಿಲ್ಲ. ಸೊ ಹಾಗಾಗಿ ನಾವೆಲ್ಲಾದರೂ ಲೈಕ್ ಪಬ್ಸ್ಗೆ ಇಲ್ಲ ಅಂತಂದರೆ ಹೋಟೆಲ್ಸ್ಗೆ ಅಲ್ಲಿ ಆ ಥರ ಎಲ್ಲಾದರೂ ಹೋದರೆ ನಾನು ಜಸ್ಟ್ ಅಲ್ಲೂ ಕೂಡ ಜಂಕ್ಸ್ನ ಇವಾಗ ಪ್ರಿಫರ್ ಮಾಡ್ತಾಯಿಲ್ಲ. ಸೊ ನನಗೂ ಬಂದಿದೆ ಇವಾಗ ಆ್ಯಕ್ಚುಲಿ ಜಂಕ್ಸ್ ಎಲ್ಲ ಜಾಸ್ತಿ ತಿನ್ನೋದು ಬೇಡ, ಅಂದರೆ ನನಗೂ ಇಷ್ಟ ಆಗ್ತಲ್ಲ. ಆವಾಗ ಟೀನೇಜ್ ಇತ್ತು, ಸೊ ಅದೆಲ್ಲ ಅಟ್ರ್ಯಾಕ್ಟ್ ಆಗ್ತಾಯಿತ್ತು. ಇವಾಗ ನನಗೂ ಅಷ್ಟೇ ಬೇಡ ಜಂಕ್ ಎಲ್ಲ, ನಾವು ಏನೋ ಗ್ಯಾಸ್ಟ್ರಿಕ್ ಆಗುತ್ತೆ, ಎದೆ ಉರಿಯುತ್ತೆ, ಆ ಥರ ಎಲ್ಲ ಆಗುತ್ತೆ ಅಂತ ನನಗೂ ಫೀಲ್ ಆಗ್ತಾಯಿದೆ. ಸೊ ಹಾಗಾಗಿ ಎಲ್ಲನ ಆಚೆ ಹೋದಾಗೂ ನಾನು ಹಾಗೆ ಲೈಕ್ ವೆಜಿಟೇಬಲ್ಸು, ಬ್ರೋಕ್ಲಿ, ಪನ್ನೀರ್, ಮಶ್ರೂಮು ಆ ಥರ ಎಲ್ಲ ತಿನ್ನೋದಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಸ್ವಲ್ಪ ವೆಜಿಟೇಬಲ್ಸ್ನೆಲ್ಲ ತಿನ್ನೋದಕ್ಕೆ ಆ ಥರನೇ ನಾವು ಪ್ರಿಫರ್ ಕೂಡ ಮಾಡ್ತೀವಿ ಎಲ್ಲಾದರೂ ಹೋದಾಗ, ಹೋಟೆಲ್ಸ್ಗೆಲ್ಲ ಹೋದಾಗ.
ಸೊ ಅದರಲ್ಲೇ ಸ್ವಲ್ಪ ವೆರೈಟೀಸ್ ಆಫ್ ಐಟಮ್ಸ್ನೆಲ್ಲ ತೊಗೊಳಕ್ಕೆ ಟ್ರೈ ಮಾಡ್ತೀವಿ ನಾವು. ಸೊ ಈ ಥರ ಫ್ರೆಂಚ್ ಫ್ರೈಸ್ ಅಂತೆ, ನಾಚೋಸ್ ಅಂತೆ, ಸಮ್ ಸ್ಪೈಸಿ ಥಿಂಗ್ಸ್ ಲೈಕ್ ಮಂಚೂರಿಯನ್ ಅದು ಇದು ಅಂತೆಲ್ಲ ಜಾಸ್ತಿ ಪ್ರಿಫರ್ ಮಾಡೋಕ್ಕೆ ಹೋಗಲ್ಲ. ಅದು ಎಸ್ಪೆಷಲಿ ನನ್ನ ಹಸ್ಬೆಂಡ್ ಜೊತೆ ಇದ್ದಾಗ. ಸೊ ಅವರು ಖಾರ ಎಲ್ಲ ಜಾಸ್ತಿ ತಿನ್ನಲ್ಲ ಅನ್ನೋದ್ರಿಂದ ನಾನು ಅದಕ್ಕೆ ಸ್ವಲ್ಪ ಇವಾಗ ಅಟ್ರಾಕ್ಟ್ ಆಗೋಕ್ಕೆ ಸ್ಟಾರ್ಟ್ ಆಗಿದೆ ನನಗೂ. ಸೊ ಹೀಗೆ ಇರುತ್ತೆ ನನ್ನ ಒಂದು ಫುಡ್ ರೂಟೀನ್. ಲೈಕ್ ಜಾಸ್ತಿ ನಾನು ಮೇಂಟೈನ್ ಮಾಡೋದು ಅದೆಲ್ಲ ಏನೂ ಮಾಡ್ತಾಯಿಲ್ಲ. ಸೊ ಅವಾಗೆಲ್ಲ ಅಂತಂದರೆ ಜಿಮ್ಗೆ ಹೋಗಿನೂ ಅಂತೆಲ್ಲ ಮಾಡಿನೂ ಏನೂ ಪ್ರಯೋಜನ ಆಗ್ತಾ ಇರಲಿಲ್ಲ. ಇವಾಗ ಸೊ ನೆಕ್ಸ್ಟು ಮೇನ್ ರೀಸನ್ ಎಲ್ಲರೂ ಹೇಳೋ ಹಾಗೆ ಹಾಲು ಕುಡಿಸುವಂತಹ ತಾಯಿ ಬೇಗ ಸಣ್ಣ ಆಗ್ತಾರೆ ಅಂತ ಹೇಳ್ತಾರೆ. ಅದು ಮೇನ್ ರೀಸನ್ ಇರಬಹುದು. ನನ್ನ ಮಗನಿಗೆ ಇನ್ನು ಬ್ರೆಸ್ಟ್ ಫೀಡ್ ಮಾಡ್ತಾ ಇದ್ದೀನಿ. ಈಸ್ ಆಲ್ಮೋಸ್ಟ್ 2 ಕಂಪ್ಲೀಟ್ ಆಗಿ 3 ಇಯರ್ಸಿಗೆ ಬಿದ್ದಿದೆ. ಇನ್ನು ಬ್ರೆಸ್ಟ್ ಫೀಡ್ ಮಾಡ್ತಾ ಇದ್ದೀನಿ. ಸೊ ಅದರಿಂದ ಸೈಡ್ ಎಫೆಕ್ಟ್ಸ್ ಕೂಡ ಇದೆ. ನಾವು ಸಣ್ಣ ಆಗ್ತೀವಿ, ನಮಗೂ ವೀಕ್ನೆಸ್ ಬರುತ್ತೆ. ನಂಗೆ ಸ್ವಲ್ಪ ದಿವಸ ಹುಷಾರಿಲ್ಲದೆ ಇದ್ದಾಗ ಡಾಕ್ಟ್ರ್ ಹತ್ರ ಹೋಗಿದ್ದಕ್ಕೆ ಅವ್ರು ಹೇಳಿದ್ರು ಲೈಕ್ ಇನ್ನು ಬ್ರೆಸ್ಟ್ ಫೀಡ್ ಮಾಡ್ತಾ ಇದ್ದೀರಾ ಅಂತ ಅಂದ್ಬಿಟ್ಟು. ಹೌದು ಅಂತ ಹೇಳಿದ್ದಕ್ಕೆ, ಇಲ್ಲ ಒಂದು ನೀವು ಕ್ಯಾಲ್ಶಿಯಂ ಟ್ಯಾಬ್ಲೆಟ್ಸ್, ವಿಟಮಿನ್ ಟ್ಯಾಬ್ಲೆಟ್ಸ್ ಎಲ್ಲ ತೊಗೊಳ್ಳಿ, ಇಲ್ಲ ಅಂತಂದರೆ ಮಗುಗೆ ಬ್ರೆಸ್ಟ್ ಫೀಡ್ನ ಸ್ಟಾಪ್ ಮಾಡಿ ಅಂತ ಹೇಳಿದ್ರು. ಸೊ ಹಾಗಾಗಿ ಟ್ರೈ ಮಾಡಿದೆ ನಾನು ಬ್ರೆಸ್ಟ್ ಫೀಡ್ನ ಸ್ಟಾಪ್ ಮಾಡೋಕ್ಕೆ. ಅವನು ಸ್ವಲ್ಪ ಕಷ್ಟ ಬಿದ್ದ. ನನ್ನ ಮಗನ್ನ ಟ್ಯಾಕಲ್ ಮಾಡೋದು ಸ್ವಲ್ಪ ಕಷ್ಟ ಆಯಿತು. ಹಾಗಾಗಿ ಇನ್ನು ಬ್ರೆಸ್ಟ್ ಫೀಡ್ ಬಿಟ್ಟಿಲ್ಲ. ಹಾಗಾಗಿ ನಾನು ಸ್ವಲ್ಪ ದಿನ ಟ್ಯಾಬ್ಲೆಟ್ಸ್ನ ತೊಗೊಂಡೆ. ಅದರದ್ದು ತೊಗೊಳಕ್ಕಿಂತ ಮುಂಚೆ ನಂಗೆ ಕಾಲು ನೋವುದು ಅದೆಲ್ಲ ಆಗ್ತಾಯಿತ್ತು. ಇಟ್ಸ್ ಕಾಮನ್, ಲೈಕ್ ವೀಕ್ನೆಸ್ ಇರುತ್ತೆ ತುಂಬ. ಯಾಕೆ ಮಗು ದೊಡ್ಡವನಾಗ್ತಾ ಅವ್ರದ್ದು ಕುಡಿಯೋದೂ ಜಾಸ್ತಿ ಇರುತ್ತೆ, ಹೇಳ್ಕೊಳ್ಳೋದೂ ಜಾಸ್ತಿ ಇರುತ್ತೆ. ಹಾಗಾಗಿ ನಮಗೂ ವೀಕ್ನೆಸ್ ಸ್ಟಾರ್ಟ್ ಆಗುತ್ತೆ. ಅದರಿಂದ ಟ್ಯಾಬ್ಲೆಟ್ಸ್ ಕೂಡ ತೊಗೊಂಡೆ. ಇವಾಗ ಪರ್ಫೆಕ್ಟ್ಲಿ ಆಲ್ರೆಡಿ ಯಾವುದೇ ಥರದ ಕಾಲು ನೋವಾಗಲಿ ಏನೂ ಇಲ್ಲ. ಎಷ್ಟೇ ದೂರ ನಡಿಬೋದು, ಓಡಾಡ್ಬೋದು, ಆರಾಮಾಗಿರ್ತೀನಿ. ಸೊ ದಿಸ್ ಈಸ್ ಆಲ್ಸೋ ದ ಮೇನ್ ರೀಸನ್ ಅಂತಲೇ ಹೇಳ್ಬೋದು. ಫೀಡ್ ಮಾಡ್ತಿರೋದೇ ದೊಡ್ಡ ಒಂದು ರೀಸನ್ ಸಣ್ಣ ಆಗೋದಕ್ಕೆ ಅಂತಲೇ ಹೇಳ್ಬೋದು. ಕೆಲವರು ಅನ್ಕೋತಾರೆ ನಾನು ಸಣ್ಣ ಆಗಿರೋದಕ್ಕೆ ವೀಕ್ ಆಗಿರ್ಬೋದು, ವೀಕ್ ಅನಿಸುತ್ತೆ ಅಂತ ಅನ್ಕೋತಾರೆ. ಅದು ಆ ಥರ ಅಲ್ಲ. ದಪ್ಪ ಗುಂಡುಗಿರೋ ಹುಡುಗಿರು ಸ್ವಲ್ಪ ಸಣ್ಣ ಆಗೋಷ್ಟೊತ್ತಿಗೆ ಏನೋ ಒಂಥರ ಕಾಯಿಲೆ ಬಂದಿರೋ ಥರ ಆಗಲಿ, ಇಲ್ಲ ಅಂತಂದರೆ ವೀಕ್ನೆಸ್ ಇರೋ ಥರ ಆಗಲಿ ಕಾಣಿಸ್ತಾರೆ. ಅದೇ ಥರ ನಾನು ಗುಂಡುಗಿದ್ದವಳು ಸಣ್ಣ ಆಗಿರೋದಕ್ಕೆ, ಕೆನೆಗಳೆಲ್ಲ ಒಳಗಡೆ ಹೋಗಿರೋದಕ್ಕೆ, ಕಣ್ಣೆಲ್ಲ ಒಳಗಡೆ ಹೋಗಿರೋದಕ್ಕೆ ಲೈಕ್ ವೀಕ್ನೆಸ್ ಅನಿಸುತ್ತೆ. ಬಟ್ ಐ ಆಮ್ ಪರ್ಫೆಕ್ಟ್ಲಿ ಆಲ್ ರೈಟ್. ಯಾವುದೇ ಥರದ್ದಿಲ್ಲ. ಎಷ್ಟು ದೂರ ಬೇಕಾದರೂ ಓಡಾಡ್ತೀನಿ, ಎಷ್ಟು ಕೆಲಸ ಬೇಕಾದ್ರೂ ಮಾಡ್ತೀನಿ, ನನಗೇನು ಪ್ರಾಬ್ಲಮ್ ಇಲ್ಲ, ಆರಾಮಾಗಿರ್ತೀನಿ. ಸೊ ದಿಸ್ ಈಸ್ ವಾಟ್ ಇಟ್ ಈಸ್. ಅಷ್ಟೇ ನನ್ನ ವೆಯ್ಟ್ ಲಾಸ್ ಜರ್ನಿ ಇಷ್ಟೇ. ನಾನೇನು ಎಕ್ಸ್ಟ್ರೀಮ್ ಲೆವೆಲ್ ಆಫ್ ಡಯೆಟ್ ಕೂಡ ಮಾಡ್ತಾಯಿಲ್ಲ. ಮಾಡೋ ಟೈಮಲ್ಲಿ ಎಲ್ಲ ಮಾಡಿದ್ರೂ 1-2 kg ಕಡಿಮೆ ಆಗ್ತಿದೆ. ಬಟ್ ದಿಸ್ ಟೈಮ್ ಇಟ್ಸ್ ಲೈಕ್ ವಾವ್ ಫಾರ್ ಮೀ. ಹೆಂಗೆ ಅಂತಂದರೆ ಏನು ಎಫರ್ಟ್ಸ್ ಇಲ್ದಿರ ಸಣ್ಣ ಆಗಿದ್ದೀನಿ ಅಂತ. ಬಟ್ ಸ್ಟಿಲ್ ಇವಾಗ ಏನು ಅನಿಸ್ತಾ ಇದೆ ಅಂದರೆ ದಪ್ಪ ಆಗಬೇಕು ಅನ್ನಿಸ್ತಾ ಇದೆ. ಯಾಕೆ ಅಂದರೆ ಕೆನ್ನೆಗಳೆಲ್ಲ ಇದ್ರೇ ಚೆನ್ನಾಗಿರೋದು, ದಪ್ಪ ಆಗು ಅಂತ ಎಲ್ಲರೂ ಹೇಳ್ತಾ ಇರೋದ್ರಿಂದ ನನಗೂ ಹಂಗೆ ಅನ್ನಿಸ್ತಾ ಇದೆ ಇವಾಗ ಚೂರು ದಪ್ಪ ಆಗಬೇಕು ಅಂತ. ಲೈಕ್ ತೀರ ದಪ್ಪ ಅಲ್ಲ, ಒಂದು ಅಟ್ಲೀಸ್ಟ್ ಒಂದು 65 to 70 kgs ಒಳಗಡೆ ಒಂದು ಸ್ವಲ್ಪ ದಪ್ಪ ಆಗೋಣ ಅಂತ ಅಂದ್ಕೊಂಡಿದ್ದೀನಿ. ತಿಂತಾ ಇದ್ದೀನಿ ಅಂದರೆ ಲೈಕ್ ಜಂಕ್ ಎಲ್ಲ ಏನು ಜಾಸ್ತಿ ತಿನ್ನೋಕ್ಕೆ ಹೋಗ್ತಾ ಇಲ್ಲ. ಬಟ್ ಸ್ಟಿಲ್ ತಿಂತಾ ಇದ್ದೀನಿ. ಒಂಚೂರು ದಪ್ಪಾಗಿ ಕೆನೆಗಳೆಲ್ಲ ಬರೆಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಅಷ್ಟೇ ನನ್ನ ವೆಯ್ಟ್ ಲಾಸ್ ಜರ್ನಿ ಇಷ್ಟೇ. ನಂದು ಮೇನ್ ರೀಸನ್ ವಿ ಹ್ಯಾವ್ ಟು ಲುಕ್ ಆಫ್ಟರ್ ಅವರ್ ಫುಡ್, ವಾಟ್ ವಿ ಆರ್ ಈಟಿಂಗ್. ಏನು ತಿಂತಾ ಇದ್ದೀವಿ, ಜಂಕ್ ಬಿಟ್ಟು ಬೇರೆ ಏನಾದರೂ ಲೈಕ್ ಹೆಲ್ತಿಯಾಗಿ ಟೇಸ್ಟಿಯಾಗಿ ತಿನ್ನೋದ್ರ ಮೇಲೆ ನಮ್ಮ ಒಂದು ವೆಯ್ಟ್ ಲಾಸ್ ಡಿಪೆಂಡ್ ಆಗುತ್ತೆ. ಮತ್ತು ಕ್ವಾಂಟಿಟಿ ಆಫ್ ಫುಡ್ ಅಂತಲೇ ಹೇಳ್ಬೋದು. ಎಷ್ಟು ತಿಂತೀವಿ, ಎಷ್ಟು ಪ್ರಮಾಣದಲ್ಲಿ ತಿಂತೀವಿ ಅಂತ ಅಂದ್ಬಿಟ್ಟು, ಮತ್ತು ಯಾವ ಥರ ತಿಂತೀವಿ ಅನ್ನೋದು ಡಿಪೆಂಡ್ ಆಗುತ್ತೆ. ಆಮೇಲೆ ಅವ್ರ ಬಾಡಿ ಟೈಪ್ ಕೂಡ ಡಿಪೆಂಡ್ ಆಗುತ್ತೆ. ಆ್ಯಂಡ್ ಮೇನ್ ಥಿಂಗ್ ಇಸ್ ಮದರ್ಹುಡ್ ಅಂತಲೇ ಹೇಳ್ಬೋದು, ಫೀಡಿಂಗ್ ಅಂತಲೇ ಹೇಳ್ಬೋದು. ಅಷ್ಟೇ. ಸೊ ಇದು ನನ್ನ ಒಂದು ವೆಯ್ಟ್ ಲಾಸ್ ಜರ್ನಿ. ತೀರಾ ನಾನು ಇಂಟೆನ್ಸಾಗಿ ಯಾವುದೇ ಒಂದು ವರ್ಕೌಟ್ಸ್ ಆಗಲಿ ಏನು ಮಾಡ್ತಾಯಿಲ್ಲ. ಇಷ್ಟನ್ನು ಇಟ್ಕೊಂಡು ನಾವು ಹೇಗೆ ತಿಂತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅದನ್ನು ನಾನು ನೋಡ್ಕೊಂಡಿದ್ದೀನಿ. ಅಷ್ಟು ಬಿಟ್ಟರೆ ನನ್ನ ಒಂದು ಟಿಪ್ಸು ನಿಮ್ಗೆ ಏನಾದರೂ ಇಷ್ಟ ಆಗಿದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್.